ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಒಂದು ಸ್ಪೆಷಲ್ ಡಿಶ್ನೇ ಮಾಡ್ತಾಯಿರೋದು. ಸೊಪ್ಪಿನ ವಡೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡೋದಕ್ಕೆ ಮೊದಲು ವಿಡಿಯೋ ನೋಡ್ತಾ ಇರೋರ ಎಲ್ಲರ ಸಪೋರ್ಟ್ ನನಗೆ ಬೇಕು. ಹಾಗಾಗಿ ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊಪ್ಪಿನ ವಡೆ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಕೆಂಪು ಅರಿವೆ ಸೊಪ್ಪು, ಪುದೀನ, ಕೊತ್ತಂಬರಿ, ಕರಿಬೇವು ಇವನ್ನೆಲ್ಲ ಸಣ್ಣಕ್ಕೆ ಹೆಚ್ಕೊಂಡು ಒಂದು ಹಿಡಿ ಆಗೋವಷ್ಟು ಹೆಚ್ಚಿಟ್ಟಿದ್ದೀನಿ. ಮತ್ತು ಇದ್ರ ಜೊತೆ ನಾನು ಸ್ವಲ್ಪ ಹೊನ್ಗೊನೆ ಸೊಪ್ಪು ತಗೊಂಡಿದ್ದೀನಿ. ಈ ಸೊಪ್ಪನ್ನೆಲ್ಲ ಒಂದೆರಡು ಮೂರು ಸತಿ ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಅದ್ರ ಜೊತೆ ಈಗ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ. ಅದಾದಮೇಲೆ 1 ಕಪ್ಪಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಇಡ್ಲಿ ಸೋಡಾ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಅಚ್ಚಕಾರದ ಪುಡಿ ತಗೋತಾಯಿದ್ದೀನಿ ನಾನು. ಹಾಗೆ ಸಣ್ಣಕ್ಕೆ ಹೆಚ್ಚಿರುವಂಥ ಒಂದು 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಬೇಕಿದ್ದರೆ ಇದ್ರ ಜೊತೆ ಈರುಳ್ಳಿನೂ ಸೇರಿಸ್ಕೋಬೋದು. ಹಿಟ್ಟು ಕಲಸೋಕ್ಕೆ ನೀರೇನು ಸೇರಿಸ್ಕೋಬೇಕಾದ ಅವಶ್ಯಕತೆ ಇರಲ್ಲ, ಯಾಕಂದರೆ ಸೊಪ್ಪಲ್ಲಿರೋ ನೀರಿನ ಅಂಶದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊಪ್ಪಿನ ಪಲ್ಯ ತಿನ್ನದೇ ಇರೋ ಮಕ್ಕಳು ಸಹ ಈ ರೀತಿ ಸೊಪ್ಪಿನ ವಡೆ ಮಾಡಿಕೊಟ್ರೆ ಈಸಿಯಾಗಿ ತಿನ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗೋದೇ ಇಲ್ಲ ಸೊಪ್ಪು ಅಂತ. ಈಗ ಚೆನ್ನಾಗಿ ಕಲಸಿದಾಯಿತು. ಇದನ್ನು ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ನಾವು ಎಣ್ಣೆ ಕಾಯೋಕ್ಕೆ ಇಟ್ಬಿಡೋಣ. ಎಣ್ಣೆ ಬಿಸಿಯಾಗೋ ಅಷ್ಟರಲ್ಲಿ ನಾನು ಈ ಹಿಟ್ಟನ್ನೆಲ್ಲ ಒಂದು ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಮತ್ತು ವಡೆ ಥರ ತಟ್ಟಿಟ್ಬಿಡ್ತೀನಿ. ಸಣ್ಣದಾಗೆ ತಗೊಳ್ಳಿ ಉಂಡೆನ, ಯಾಕಂದರೆ ಸ್ವಲ್ಪ ದಪ್ಪ ಹಾಕಿದ್ರೆ ಸೊಪ್ಪು ಬೇಗ ಬೇಯಲ್ಲ. ನೋಡಿ, ಈ ಸೈಜ್ ಇದ್ದರೆ ಸಾಕು. ಸಣ್ಣ ಸಣ್ಣದಕ್ಕೆ ಹಾಕ್ಕೊಳ್ಳಿ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಾನು ತಗೊಂಡಿರೋ ಮೆಷರ್ಮೆಂಟಿಗೆ ಒಂದು 15ರಿಂದ 16 ವಡೆ ಬರ್ಬೋದು ಅನಿಸುತ್ತೆ. ಈಗಿರೋ ಕೋಲ್ಡ್ ವೆದರ್ಗೆ ಸಂಜೆ ಹೊತ್ತು ದೊಡ್ಡವರಿಗೂ ಸಹ ಏನೋ ತಿನ್ನಬೇಕನ್ಸುತ್ತೆ. ಮತ್ತು ಮಕ್ಕಳಿಗೂ ಈವ್ನಿಂಗ್ ಸ್ಕೂಲಿಂದ ಬಂದ ಕೂಡಲೇ ಈ ರೀತಿ ತಿಂಡಿ ನೋಡಿದ್ರೆ ಇಷ್ಟ ಆಗುತ್ತೆ. ಸೊ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ನಾವೀಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ವಡೆನ ಎಣ್ಣೆಗೆ ಬಿಟ್ಟು ಕೂಡಲೇ ತಿರುಗಿಸ್ಬೇಡಿ. ಒಂದು 2 ನಿಮಿಷ ಬಿಟ್ಟು ಆಮೇಲೆ ನಿಧಾನಕ್ಕೆ ತಿರುಗಿಸಿ. ಒಂದು 5-6 ನಿಮಿಷ ಎರಡು ಕಡೆಯೂ ತಿರುಗಿಸಿ ಬೇಯಿಸ್ಕೋಬೇಕು. ಇಲ್ಲಾಂದರೆ ಮಧ್ಯದಲ್ಲಿ ಬೆಂದಿರಲ್ಲ, ಒಳಗಡೆ ಹಿಟ್ಟಾಗೆ ಇರುತ್ತೆ ಹಸಿಯಾಗಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ನೀವು ಯಾವ ತಿಂಡಿ ಮಾಡ್ತೀರಾ ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ವಡೆ ಈ ರೀತಿ ಬ್ರೌನ್ ಕಲರ್ ಆಗೋವರೆಗೂ ಬಿಟ್ಟು ಆಮೇಲೆ ತೆಗೀರಿ. ಈಗ ಚೆನ್ನಾಗಿ ಬೆಂದಿದೆ, ತೆಗೆದಿಟ್ಕೊಳ್ಳೋಣ. ರೆಡಿ ಆಯಿತು. ಕೆಂಪು ಅರಿವೆ ಸೊಪ್ಪಿನ ವಡೆ ರೆಡಿ ಆಯಿತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಮತ್ತು ಯಾವುದೇ ರೀತಿಯಾದ ಕಮೆಂಟ್ಸ್ ಇದ್ದರೂ ತಿಳಿಸಿ. ನಾನು ನಿಮಗೆ ಉತ್ತರ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.